ಇತ್ತ ತುರುಗಳ ಬಿಸುಟೋ ರಾಯನ ತೆತ್ತಿಗರು ತಲ್ಲಣಿಸಿ ಹಾಯ್ದರು. ಹೊತ್ತಿರವು ಮುಸುಡುಗಳು ಸಂಗರ ವಿಜಯ ಗರ್ವಿತರ ಸುತ್ತ ಗೋವರ ಸನ್ನೆಯಲಿ ಪುರದತ್ತ ಮುಂದಾದವು ಪಶುರಜವೋ. ಉತ್ತರನು ಮುಳುಗಿರನು ಪರಿತೋಷ ಪ್ರವಾಹದರೆಗೆ. ಉತ್ತರನು ಮುಳುಗಿರನು. ಪಾರ್ಥನ ಬಾಣಗಳ ಬೇಟೆಯಲ್ಲಿ ಕುರುಸೇನೆ ಚೆಲ್ಲಾಪಿಲ್ಲಿಯಾಯಿತು. ಕೆಲವರು ಸೈನಿಕರು ಬಿಲ್ಲು ಬಾಣಗಳನ್ನು ಬಿಸಾಡಿದರು. ಕೆಲವರು ಮರಗಳ ಕೊಂಬೆಯಂತೆ ಕತ್ತರಿಸಲ್ಪಟ್ಟರು. ಕೌರವನನ್ನು ರಕ್ಷಿಸಿಕೊಳ್ಳುವುದಾದರೆ ಆ ಮಹಾವೀರರನ್ನೆಲ್ಲ ಕರೆಯಿರಿ, ಕೌರವರಾಯ ಸಿಕ್ಕಿಕೊಂಡಿದ್ದಾನೆ. ಎಲ್ಲಿ ಎಲ್ಲಿ ಗುರು ದ್ರೋಣ ಕೃಪ ಎಲ್ಲಿ ಎಂದು ಕುರುಸೇನೆ ಮೊರೆಯಿಟ್ಟಿತು. ಆಗ ಕೃಪ, ರಾಧೇಯ, ಚಿತ್ರಸೇನ ಎಲ್ಲರೂ ಮುಂದೆ ಬಂದರು. ಈ ಕಡೆ ಕೌರವನ ಸೈನಿಕರು ದನ ಕರುಗಳನ್ನು ಬಿಟ್ಟು ಗಾಬರಿಯಿಂದ ಓಡಿಹೋದರು. ಕೌರವನ ಕಡೆಯ ಗೆಲುವಿನ ಸಂಭ್ರಮದಲ್ಲಿದ್ದ ಗರ್ವಶಾಲಿಗಳ ಮುಖಗಳೆಲ್ಲ ಸುಟ್ಟಂತಾಯಿತು. ಗೋಪಾಲಕರು ಸನ್ನೆ ಮಾಡುತ್ತಾ ದನಕರುಗಳನ್ನು ಊರಿನ ಕಡೆಗೆ ಸಂತೋಷದಿಂದ ಕರೆದೊಯ್ದರು. ಉತ್ತರನಿಗೆ ಹೇಳಲಾಗದ ಹರುಷ. ಸಂತೋಷದಿಂದ ಉತ್ತರ ಮುಳುಗಿದನು. ಬಿಗಿದ ಕೆಚ್ಚಲ ತೊರೆದೊಗುವ ಹಾಲುಗಳ ಮಿಗೆ ಸೂಳೆದ್ದ ಬಾಲವ ಮೊಗನೆಗಗಿ ದೆಸೆ ದೆಸೆಯ ನೋಡುತ್ತ ಬೆಚ್ಚಿ ಬಿದುವರಿವ ಅಗಿದು ಸರಳಿಸಿ ನಿಲ್ಲುವ ಹೊಸಬರ ಸೊಗಡಿ ಅವ್ವಳಿಸುತ್ತ ಮೂವರು ತೆಗೆದ ಪಥದಲ್ಲಿ ತೆಕ್ಕೆವರಿದವು ಹಿಂಡು ಹಿಂಡಿನಲಿ. ಕೌರವನ ಸೆರೆಗೆ ಸಿಕ್ಕಿದ್ದ ಹಸುಗಳೆಲ್ಲ ದಿಕ್ಕೆಟ್ಟಂತಾಗಿದ್ದವು. ಅವುಗಳಲ್ಲಿ ಹಾಲು ಕರೆಯುವ ಹಸುಗಳೇ ಹೆಚ್ಚಾಗಿದ್ದವು. ಒಮ್ಮೆಲೆ ಕೌರವನಿಂದ ತಪ್ಪಿಸಿಕೊಂಡಂತಹ ಹಸುಗಳೆಲ್ಲ ಊರಿನ ಕಡೆಗೆ ಓಡಿ ಹೋಗುತ್ತಿದ್ದಾಗ ಹಾಲು ತುಂಬಿ ಬಿಗಿದಿದ್ದ ಕೆಚ್ಚಲಿನ ವೇಗವಾಗಿ ಬಾಲವನ್ನು ಮೇಲಕ್ಕೆತ್ತಿದ್ದ ದನಗಳು ದಿಕ್ಕು ದಿಕ್ಕುಗಳಿಗೆ ಕಣ್ಣಾಡಿಸಿದವು. ಬೆಚ್ಚಿ ಓಡುತ್ತಿದ್ದವು. ಥಟಕ್ಕನೆ ಹಿಂದೆಗೆದು ಜಿಗಿದು ನಿಲ್ಲುತ್ತಿದ್ದವು. ಹೊಸಬರ ವಾಸನೆಗೆ ಮುಖ ಸಿಂಡರಿಸುತ್ತಿದ್ದವು. ಒಂದು ರೀತಿ ಭಯ ಅವರಲ್ಲೆಲ್ಲ ಮನೆ ಮಾಡಿತ್ತು. ಹಸುಗಳು ನಿಜಕ್ಕೂ ಬೆದರಿದ್ದವು. ಹಿಂದಕ್ಕೆ ಬಂದ ಹಸುಗಳೆಲ್ಲ ಧೂಳನ್ನು ಎಬ್ಬಿಸುತ್ತಾ ನಗರಕ್ಕೆ ಓಡಿದವು. ಅವು ಹೋದುದನ್ನು ಕಂಡು ಸಂತೋಷದಿಂದ ಉತ್ತರ, ಅರ್ಜುನರು ಮತ್ತೆ ಯುದ್ಧವನ್ನು ಆರಂಭಿಸಿದರು. ಮತ್ತೆ ಅರ್ಜುನ, ಕುರುಸೇನೆಯನ್ನು ಸೋಲಿಸುತ್ತಿದ್ದೇನೆ, ಮತ್ತೆ ಇದನ್ನು ಮುಂದುವರಿಸುವ ವೀರರಿದ್ದರೆ ಯುದ್ಧಕ್ಕೆ ಬರಹೇಳು ಎಂದು ಹೇಳುತ್ತಾ ಮತ್ತೆ ಬಾಣವನ್ನು ತೂಗಿದ.